ಹಲೋ ಕರ್ನಾಟಕ ಸಿವಿಲ್ ಜಡ್ಜ್ ಸ್ಟೂಡೆಂಟ್ಸ್ ಹಾಗೆ ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ಗೂ ಸಹ ಇವತ್ತಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗುವಂತದ್ದು ಹೌ ಟು ಪ್ರಿಪೇರ್ ನೋಟ್ಸ್ ಹೌ ಟು ಮೇಕ್ ನೋಟ್ಸ್ ಅನ್ನೋದು ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. ಇವತ್ತು ನಾನು ನಿಮಗೆ ನನ್ನ ನೋಟ್ಸ್ ನಾನು ಹೇಗೆ ಪ್ರಿಪೇರ್ ಮಾಡ್ಕೊಳ್ತಿದ್ದೆ ಡ್ಯೂರಿಂಗ್ ಮೈ ಪ್ರಿಪರೇಷನ್ ಕಾಲೇಜ್ ಟೈಮ್ ಅಲ್ಲಿ ನನ್ನ ಪ್ರಕಾರ ನನಗೆ ನೋಟ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗ್ತಿತ್ತು ನನ್ನ ಕಂಪ್ಲೀಟ್ ಪ್ರಿಪರೇಷನ್ ಜರ್ನಿಯಲ್ಲಿ. ಬಿಕಾಸ್ ನೋಟ್ಸ್ ಮಾಡಲಿಲ್ಲ ಅಂತಂದ್ರೆ ನಾನು ಓದಿದ್ ನನಗೆ ನೆನಪಿರೋದಿಲ್ಲ ಅನ್ನೋಂತ ಒಂದು ಇದ್ರಲ್ಲಿ ಇರ್ತಿದೆ. ಸೊ ಹಾಗಾಗಿ ಇದು ನನ್ನ ನೋಟ್ಸ್. ನಾನ್ ನಿಮಗೆ ಇವತ್ತು ನಾನು ಹೇಗೆ ನೋಟ್ಸ್ ಮಾಡ್ಕೊಳ್ತಿದ್ದೆ ಅಥವಾ ನೀವು ಹೇಗೆ ನೋಟ್ಸ್ ಮಾಡ್ಕೋಬೇಕು, ಪ್ರತಿಯೊಬ್ಬರ ಸ್ಟ್ರಾಟಜಿ ಇದೇ ಆಗಿರ್ಬೇಕಂತ ಇಲ್ಲ. ಬಟ್ ನೀವು ಹೇಗೆ ಅಪ್ರೋಚ್ ಮಾಡಬಹುದು ಅಂಡ್ ನೋಟ್ಸ್ ಯಾಕೆ ಇಂಪಾರ್ಟೆಂಟ್, ಪ್ರಿಲಿಮ್ಸಿಗಾದ್ರೆ ಯಾವ ರೀತಿ ಮಾಡಬೇಕು, ಮೇನ್ಸಿಗಾದ್ರೆ ಯಾವ ರೀತಿ ನೋಟ್ಸ್ ನ ಮಾಡ್ಕೋಬೇಕು, ಇದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಪೂರ್ತಿ ವಿಡಿಯೋ ಕಂಪ್ಲೀಟ್ ಟಿಲ್ ದ ಎಂಡ್ ನೋಡಿ. ಬಿಕಾಸ್ ನಿಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಜುಡಿಷರಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರೆ ಅಂತೂ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಕಾಲೇಜ್ ಎಕ್ಸಾಮ್ ಅಂತಂದಾಗ ಏನಾಗುತ್ತೆ, ನಾವು ಗೈಡ್ ಓದ್ತೀವಿ ಅಂಡ್ ಒಂದ್ ರಾತ್ರಿ ಇವತ್ತು ರಾತ್ರಿ ಓದಿ ನೆಕ್ಸ್ಟ್ ನಾಳೆ ಬೆಳಗ್ಗೆ ಎಕ್ಸಾಮ್ ಬರ್ದು ಅಲ್ಲಿಗೆ ಮರ್ತೋಗ್ತೀವಿ. ನಮಗದು ಲಾಂಗ್ ಟರ್ಮ್ ಮೆಮರಿಗೆ ಬೇಕು ಅಂತ ನಾವು ಅನ್ಕೊಳ್ಳೋದಿಲ್ಲ. ಆದ್ರೆ ಇಫ್ ಇಟ್ ಆಲ್ ಯು ಆರ್ ವೆರಿ ಮಚ್ ಸೀರಿಯಸ್ ಟು ಬಿ ಅ ಜಡ್ಜ್ ಅಂಡ್ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ ಅಂತಂದ್ರೆ ಸ್ಟಾರ್ಟ್ ಯೋರ್ ಪ್ರಿಪರೇಷನ್ ಫ್ರಮ್ ಯೋರ್ ಕಾಲೇಜ್ ಇಟ್ ಸೆಲ್ಫ್. ಕಾಲೇಜಿಂದಾನೇ ನಿಮ್ಮ ಪ್ರಿಪರೇಷನ್ ಜರ್ನಿನ ಶುರು ಮಾಡ್ಕೊಳ್ಳಿ. ಆಲ್ರೆಡಿ ನಮ್ಮ ಸ್ವಾತಿ ಲಾ ಅಕಾಡೆಮಿ ಏನು ನಾವು ಸಿವಿಲ್ ಜಡ್ಜ್ ಎಕ್ಸಾಮಿಗೆ ಕ್ಲಾಸಸ್ ತಗೊಳ್ತೀವಿ, ಇಲ್ಲಿ ಕಾಲೇಜಿಂದಾನು ಸಹ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಂದಾನೇ ನಿಮ್ಮ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿರುವಂತ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ನಿಮ್ಮ ಕಾಂಪಿಟೇಷನ್ ತುಂಬಾ ಟಫ್ ಆಗುತ್ತೆ. ಮುಂದಕ್ಕೆ ಬರ್ತಿರುವಂತ ಒಂದು ವರ್ಷದಲ್ಲಿ ನಡೆಯುವಂತ ಎಕ್ಸಾಮಿನೇಷನ್ ಈಗಾಗಲೇ 3 years ಒಂದು ಚಾಲೆಂಜ್ ಆಗಿದೆ. ಸುಪ್ರೀಂ ಕೋರ್ಟ್ ಇನ್ನು ಹಿಯರಿಂಗ್ ಆಗಿಲ್ಲ. ಡೇಟ್ ಯಾವಾಗ ಏನ್ ನಡೆಯುತ್ತೆ ಅನ್ನೋದು ಟೆಂಟೇಟಿವ್ ಆಗಿ April 22 ಅನ್ನೋದು ಗೊತ್ತಿದೆ. ಬಟ್ ಎಕ್ಸಾಕ್ಟ್ಲಿ ಏನಾಗತ್ತೆ, ಅದು ಹಿಯರಿಂಗ್ ಆಗತ್ತೆ, ಜಜ್ಮೆಂಟ್ ಆಗತ್ತಾ ಏನು ಗೊತ್ತಿಲ್ಲ. ಎವ್ರಿಥಿಂಗ್ ಕಾದ್ ನೋಡ್ಬೇಕಾಗಿರೋದು. 3 years ಆದ್ರೆ ನಮಗೆ ಕಾಂಪಿಟೇಷನ್ ಇನ್ನಷ್ಟು ಟಫ್ ಆಗತ್ತೆ. ಬಿಕಾಸ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಅನ್ನೋದಿರುತ್ತೆ ಈ ಒಂದು ಗೇಮ್ ಅಲ್ಲಿ. ಇಲ್ಲ ಫ್ರೆಶ್ ಕಾಲೇಜ್ ಗ್ರಾಜುಯೇಟ್ಸ್ ಇಂದಾನು ಅಂತಂದ್ರೂ ಸಹ ಟಫ್ ಆಗತ್ತೆ. ಬಿಕಾಸ್ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಇಂದಾನೆ ತಯಾರಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಇದೊಂದು ನೋಟ್ಸ್ ಮೇಕಿಂಗ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಕಾಲೇಜಲ್ಲಿ ಇವತ್ತು ಓದಿದ್ವಿ, ನಾಳೆ ಎಕ್ಸಾಮ್ ಬರೆದ್ವಿ, ನಮ್ಮ ಮೆಮರಿ ಶಾರ್ಟ್ ಟರ್ಮ್ ಆದ್ರೂ ಸಹ ನಾಳೆ ಎಕ್ಸಾಮ್ ಬರೆಯೋ ತನಕ ನಮ್ಗೆ ನೆನಪಿರತ್ತೆ. ಬಟ್ ಜಡ್ಜ್ ಆಗೋದು ಕಾಂಪಿಟೇಟಿವ್ ಎಕ್ಸಾಮ್ ನಮ್ಮ ಲಾಂಗ್ ಟರ್ಮ್ ಗೋಲ್ ಅಂತ ಬಂದಾಗ ಏನಾಗುತ್ತೆ, ಇದು ವರ್ಷದಲ್ಲಿ ಒಂದ್ಸತಿ ಬರ್ತಿರುವಂತ ಎಕ್ಸಾಮ್, ಅದರಲ್ಲೂ ಒಂದ್ ವರ್ಷ ಬಂತು ಬರ್ಲಿಲ್ಲ ಅನ್ನೋದನ್ನು ಸಹ ಇರುತ್ತೆ. ಈ ಕಂಡೀಷನ್ ಅಲ್ಲಿ ನಾನು ಡೈಲಿ ಹೊಸ ಹೊಸ ಟಾಪಿಕ್ ನ ಓದ್ಬೇಕು ಅಂಡ್ ಅದನ್ನ ನಾನು ಚೆನ್ನಾಗಿ ಮೆಮರೈಸ್ ಮಾಡ್ಕೋಬೇಕು. ಪ್ರತಿಯೊಂದು ಟಾಪಿಕ್ ಅಲ್ಲಿ ಪ್ರಿಲಿಮ್ಸಿಗಾದ್ರೆ MCQ ಕೇಳ್ತಾರೆ. ಸೊ ನನಗೆ ಪಾಯಿಂಟರ್ಸ್, ಫ್ಯಾಕ್ಚುಯಲ್, ಸೆಕ್ಷನ್ ನಂಬರ್ ಇದು ನೆನಪಿರ್ಬೇಕು. ಮೇನ್ಸಿಗೆ ಅಂತ ಬಂದಾಗ ನನಗೆ ಆನ್ಸರ್ ರೈಟಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆನ್ಸರ್ನ ಬರೆದು ನೆನ್ಪಿಟ್ಕೊಳ್ಬೇಕು. ಇಲ್ಲ ಅಂತಂದ್ರೆ ನಾನು 20 marks 10 marks ಆನ್ಸರ್ ಬರೆಯೋದಿಕ್ಕೆ ಕ್ವಾಲಿಟಿ ವೆರಿ ಮಚ್ ಇಂಪಾರ್ಟೆಂಟ್. ಬೇರಾಕ್ಸ್ ಇಂದ ಬರುತ್ತೆ, ಕ್ವಾಂಟಿಟಿನೂ ಸಹ ಬೇಕಲ್ಲ. ಅಟ್ಲೀಸ್ಟ್ ಒಂದು 20 marksಗೆ ನಾನು ಬೇರಾಕ್ಟ್ ಅನ್ನೋದು ಬರೆದ್ರೂ ಸಹ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಮುಗಿಸಬಹುದು. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಥ್ರೂ ಕೇಸ್ ಲಾಸ್, ಥ್ರೂ ಇಲ್ಲಸ್ಟ್ರೇಷನ್ಸ್, ಇಲ್ಲ ಏನಾದ್ರೂ ಜಜ್ಮೆಂಟ್ಸ್ ಇದ್ರೆ ಅದರ ಒಂದು ಆಬಿಟರ್ ಡಿಕ್ಟಾ, ಇಲ್ಲ ನನಗೆ ಕಂಪ್ಲೀಟ್ ಸೆಕ್ಷನ್ ನ ಬ್ರೇಕ್ ಡೌನ್ ಮಾಡಿ ಅದರ ಎಸೆನ್ಷಿಯಲ್ಸ್ ಏನು, ಪ್ರಿನ್ಸಿಪಲ್ಸ್ ಏನು ಎಲ್ಲ ಬರೀಬೇಕು ಅಂತಂದಾಗ ನನಗೆ ಅಷ್ಟು ಸಫಿಶಿಯಂಟ್ ನಾಲೆಜ್ ಇರಬೇಕು. ಅಂಡ್ ಈ ನಾಲೆಜ್ ಇವತ್ತು ಓದಿ ನಾಳೆ ಬರೆಯುವಂಥದ್ದಲ್ಲ. ಸೊ ನಾನು ಇವತ್ತು ಓದ್ತಿರೋದು ನನಗೆ ಎಕ್ಸಾಮ್ ಯಾವಾಗ ಬಂದ್ರೂ ಸಹ ನಾನ್ ಪ್ರಿಪೇರ್ಡ್ ಆಗಿರ್ಬೇಕು. ನನ್ನ ಹತ್ರ ನನ್ನ ಪರ್ಸನಲೈಸ್ ನೋಟ್ಸ್ ಇದ್ರೇನೆ ನಾನು ಎಕ್ಸಾಮ್ 100% ಅಶ್ಯೂರೆನ್ಸ್ ಅಲ್ಲಿ ಕ್ಲಿಯರ್ ಮಾಡೋದು. ಬಿಕಾಸ್ ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಿ ನಾನು ನನ್ನ ಸೆನ್ಸಸ್ ಇಂದ ಬರ್ದಿರುವಂತ ಆನ್ಸರ್ ನನಗೆ ಯಾವತ್ತೂ ಇನ್ನಷ್ಟು ಜಾಸ್ತಿ ನೆನಪಿರುತ್ತೆ. ಅಂಡ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಯಾವತ್ತೂ ನಾನು ಆನ್ಸರ್ ಬರೆದೂನೇ ನಾನು ಅದನ್ನ ರೆಡಿ ಮಾಡ್ತಿದ್ದು. ಫಾರ್ ಎವ್ರಿ ಟಾಪಿಕ್ ನನ್ನ ಹತ್ರ ನೋಟ್ಸ್ ಅನ್ನೋದನ್ನ ಮಾಡ್ಕೊಳ್ತಿದ್ದೆ. ಸೊ ಈ ರೀತಿ ನನಗೆ ನೋಟ್ಸ್ ಫಾರ್ ಎವ್ರಿ ಸಬ್ಜೆಕ್ಟ್ ಎವ್ರಿ ಟಾಪಿಕ್ ನಾನು ನೋಟ್ಸ್ ಬರ್ಕೊಂಡೆ ನಾನು ಪ್ರಿಪೇರ್ ಆಗ್ತಿದ್ದು. ಬಿಕಾಸ್ ಇದು ನನಗೆ ಆಲ್ರೆಡಿ ಒಂದು ಹ್ಯಾಬಿಟ್ ಆಗಿರೋವಂಥದ್ದು. ದಟ್ ನಾನು ನೋಟ್ಸ್ ಮಾಡ್ಕೊಂಡ್ರೆ ನನಗೆ ಇನ್ನಷ್ಟು ಚೆನ್ನಾಗಿ ನೆನಪಿರುತ್ತೆ ಅನ್ನೋದನ್ನು. ಸೊ ಹಾಗಾಗಿ ಅಂಡ್ ಇವತ್ತಿಗೂ ನಾನು ಆ ನೋಟ್ಸ್ ನ ರೆಫರ್ ಮಾಡ್ತೀನಿ. ಬಿಕಾಸ್ ಅದರಲ್ಲಿ ಹೊಲಿಸ್ಟಿಕ್ ಆಗಿ ಎಲ್ಲಾನು ಇನ್ಕ್ಲೂಡ್ ಮಾಡಿ. ಪ್ರಿಲಿಮ್ಸಿಗಾದ್ರೆ ನಾನು ನೋಟ್ಸ್ ಪಾಯಿಂಟರ್ಸ್ ವೈಸ್ ಮಾಡ್ಕೊಳ್ತೀನಿ. ಮೇನ್ಸಿಗೆ ಈ ರೀತಿ ಪಾಯಿಂಟರ್ಸ್ ಆಗಿರುತ್ತೆ. ಮೇನ್ಸಿಗಾದ್ರೆ ನಾನು ಈ ತರ ನೋಟ್ಸ್ ಅನ್ನೋದಿರುತ್ತೆ ನನಗೆ. ಸೊ ಐ ಎಕ್ಸ್ಪ್ಲೈನ್ ಯು ಇವಾಗ. ಹಾಗೆ ಸ್ವಾತಿ ಲಾ ಅಕಾಡೆಮಿಗೆ ನೀವು ಅಡ್ಮಿಷನ್ ತಗೊಳ್ಬೇಕು ಅಂತಂದ್ರೆ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಅಂಡ್ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ಗೆ ಅಡ್ಮಿಷನ್ಸ್ ನಡೀತಿದೆ. ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಿಮಗೆ ನಡೆದೋಗಿರುವಂತಹ ಕ್ಲಾಸಸ್ ನ ರೆಕಾರ್ಡಿಂಗ್ಸ್ ಸಿಗತ್ತೆ. ಸೊ ನೀವು ರೆಕಾರ್ಡಿಂಗ್ಸ್ ಅವೈಲ್ ಮಾಡ್ಕೋಬಹುದು. ರೆಕಾರ್ಡಿಂಗ್ಸ್ ಇಂದಾನು ಸಹ ನೀವು ಕ್ಲಾಸಸ್ ನ ನೋಡ್ಕೋಬಹುದು.
ಮಾಕ್ ಟೆಸ್ಟ್ ಎವ್ರಿ ಸಂಡೇ ನಿಮಗೆ ಮಾಕ್ ಟೆಸ್ಟ್ ಇರುತ್ತೆ. ಸ್ಟಡಿ ಮಟೀರಿಯಲ್ ನಿಮಗೆ ಎವ್ರಿ ಕ್ಲಾಸ್ ಏನು ನಡೆದಿದೆ ಆ ಸ್ಟಡಿ ಮಟೀರಿಯಲ್ ನಿಮ್ಗೆ ಅಲ್ಲೇ ಪ್ರೊವೈಡ್ ಆಗಿರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇದೆಲ್ಲ ಲೈವ್ ಕ್ಲಾಸಸ್ ನಡೀತಿರೋದು. ಆ್ಯಂಡ್ ಪ್ರತಿ ಕ್ಲಾಸ್ ರೆಕಾರ್ಡಿಂಗ್ ಆಗುತ್ತೆ, ರೆಕಾರ್ಡಿಂಗ್ಸನ್ನು ಸಹ ಸಿಗುತ್ತೆ. ಈ ವರ್ಷದ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರುವಂಥ ಸ್ಟೂಡೆಂಟ್ಸ್ ನಿಮ್ಮ ಫುಲ್ ಲೆಂತ್ ಒಂದು ಪ್ರಿಪರೇಷನ್ ಅಂತ ಬಂದಾಗ ಕಾಂಪ್ರಿಹೆನ್ಸಿವ್ ಬ್ಯಾಚ್ ತಗೊಳ್ಬೇಕು. ಇಲ್ಲ ಪ್ರಿಲಿಮ್ಸ್ ಆದ್ರೂ ಸಹ ಇನ್ ಡೀಟೇಲ್ ಫುಲ್ ಲೆಂತ್ ಕ್ಲಾಸಸ್ 100+ ಕ್ಲಾಸಸ್ ಆಲ್ರೆಡಿ ನಾವು ಏನು ಡಿಸೈನ್ ಮಾಡಿ ನಡೀತಿದೆ. ಈ ಕ್ಲಾಸಸ್ಗೆ ನೀವು ಎನ್ರೋಲ್ ಆಗಬಹುದು ಎಟ್ ಅ ವೆರಿ ನಾಮಿನಲ್ ಪ್ರೈಸ್. ಕ್ಲಾಸಸ್ ನಡೀತಿದೆ. ಎನ್ರೋಲ್ ಆಗೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಈ ನಂಬರಿಗೆ ನೀವು ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು. ಇಲ್ಲ ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಅವೈಲೇಬಲ್ ಇದೆ. ಆಂಡ್ರಾಯ್ಡ್ ಹಾಗೂ iOS ಎರಡರಲ್ಲೂ ಸಹ ನೀವು ಡೈರೆಕ್ಟ್ ಆಗಿನೂ ಸಹ ಅಡ್ಮಿಷನ್ ತಗೊಳ್ಬಹುದು. ಇಲ್ಲ swatilaw.com ವೆಬ್ಸೈಟ್ ನ ವಿಸಿಟ್ ಮಾಡಿನೂ ನೀವು ಅಡ್ಮಿಷನ್ ತಗೊಳ್ಬಹುದು. ಸೊ ಅಡ್ಮಿಷನ್ ತಗೊಳ್ಳುವಂತ ಪ್ರತಿ ಸ್ಟೂಡೆಂಟಿಗೂ ರೆಕಾರ್ಡೆಡ್ ಲೆಕ್ಚರ್ಸ್ ಅಂಡ್ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಅಂದ್ರೆ 1 year ಆಕ್ಸೆಸಿಬಿಲಿಟಿ. ಸೊ ಪ್ರತಿಯೊಂದೂ ಸಹ ಆಸ್ ಅ ಸ್ಟೂಡೆಂಟ್ ಫೌಂಡೇಶನ್ ಇಂದ ನಿಮಗೆ ಕ್ಲಾಸಸ್ ಅಲ್ಲಿ ಏನ್ ಬೇಕೋ ಅದು ಪ್ರಾಪರ್ ಆಗಿ ಇಲ್ಲಿ ಪ್ರೊವೈಡ್ ಆಗುತ್ತೆ. ಅಂಡ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ನನ್ನ ಗೈಡೆನ್ಸ್ ಫಾರ್ ಯೋರ್ ಎಕ್ಸಾಮ್ 100% ಇರುತ್ತೆ ಅಂಟಿಲ್ ಯು ಕ್ಲಿಯರ್ ಯೋರ್ ಎಕ್ಸಾಮ್. ಸೊ ಹಾಗಾಗಿ ನೀವು ಈ ಬ್ಯಾಚಸ್ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಅಂಡ್ ಪ್ರಿಲಿಮ್ಸ್ ಬ್ಯಾಚ್ ಮೇನ್ಸ್ ಬ್ಯಾಚ್ ನೇನು ಸ್ಟಾರ್ಟ್ ಮಾಡ್ತೀವಿ ಅದನ್ನ ಅನೌನ್ಸ್ಮೆಂಟ್ ಮಾಡ್ತೀನಿ. ಸೊ ವೆನ್ ಎವರ್ ವಿ ಆರ್ ಪ್ಲಾನಿಂಗ್ ಇಟ್ ಸೂನ್. ಅದು ಬಿಟ್ಟು ನೀವು ಕಾಂಪ್ರಿಹೆನ್ಸಿವ್ ಅಂಡ್ ಪ್ರಿಲಿಮ್ಸ್ ಬ್ಯಾಚ್ಗೆ ಅಡ್ಮಿಷನ್ ತಗೊಳ್ಳೋದಾದ್ರೆ ಯು ಕ್ಯಾನ್ ಕಾಲ್ ಇಟ್ ದಿಸ್ ನಂಬರ್ ಅಂಡ್ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ನಾವು ಕಮಿಂಗ್ ಟು ನೋಟ್ಸ್ ಅಂತ ಅಂದಾಗ ಪ್ರಿಲಿಮ್ಸ್ ಅಂತ ಅಂದಾಗ ಪ್ರಿಲಿಮ್ಸ್ ನ ಸ್ಟ್ರಕ್ಚರ್ ಹೇಗೆ ಅದನ್ನ ಅರ್ಥ ಮಾಡ್ಕೊಂಡು ನೋಟ್ಸ್ ಮಾಡ್ಕೋಬೇಕು. ಪ್ರಿಲಿಮ್ಸ್ ಅಂತ ಅಂದಾಗ ನಿಮ್ಗೆ ಪಾಯಿಂಟರ್ಸ್ ಕೇಳೋದು, MCQ ಕ್ವೆಶನ್ಸ್, ಸೊ ಫ್ಯಾಕ್ಚುಯಲ್ ಕ್ವೆಶನ್ಸ್ ಆಗಿರುತ್ತೆ. ಸೆಕ್ಷನ್ ನಂಬರ್ ಇಂಪಾರ್ಟೆಂಟ್, ಸೆಕ್ಷನ್ ಏನ್ ಹೇಳ್ತಿದೆ ಹೆಡಿಂಗ್ ಇಂಪಾರ್ಟೆಂಟ್. ಅಂಡ್ ನಿಮಗೆ ಆ ಸೆಕ್ಷನ್ ಬೇರಾಕ್ಟ್ ಇಂದ ನೀವು ಓದ್ಬೇಕಾಗತ್ತೆ ಪ್ರತಿಯೊಂದು ಸೆಕ್ಷನ್ಸ್. ಅಂಡ್ ನಮ್ಮ ಕ್ಲಾಸಸ್ ಅಲ್ಲಿ ನಾನ್ ನಿಮಗೆ ಪ್ರಿಲಿಮ್ಸಿಗೆ ಬೇರಾಕ್ಟ್ ಇಂದಾನೇ ಹೇಳ್ಕೊಡೋದು. ನೀವು ಕಾಲೇಜಲ್ಲಿ ಓದಿರ್ಲಿ ಇಲ್ಲ ಅಂತಂದ್ರೂ ಸಹ ಕ್ಲಾಸಸ್ ನಿಮಗೆ 100% ಬೇರಾಕ್ಟ್ ಅಲ್ಲಿ ಕನ್ನಡ ಅಂಡ್ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಆರಾಮಾಗಿ ಅರ್ಥ ಆಗತ್ತೆ. ಸೊ ಈಗ ಬೇರಾಕ್ಟ್ ನಾನು ಈ ನೋಟ್ಸ್ ನಂದೇನದ. ಸೊ ಒನ್ಸ್ ಐ ಲುಕ್ ಇನ್ ಟು ದಿಸ್ ನನಗೆ ಅರ್ಥ ಆಗುತ್ತೆ. ಇದು ಆಕ್ಚುಲಿ ನನ್ನ ರೆಡಿ ರೆಕನರ್ ನೋಟ್ಸ್ ರೀತಿ ಆಗುತ್ತೆ. ದಟ್ ನಾನು ಒಂದು ಗ್ಲಾನ್ಸ್ ಕೊಟ್ಟಿದ ತಕ್ಷಣ ಯಾವ ಸೆಕ್ಷನ್ ಏನು ಹೇಳ್ತಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಇನಿಷಿಯಲಿ ನಾನು ಪ್ರಿಲಿಮ್ಸಿಗೆ ಓದ್ತಿದ್ದೀನಿ ಅಂತ ಅಂದಾಗ ಕ್ವೆಶನ್ಸ್ ಏನು ಕೇಳಿದೆ, ಯಾವ ವರ್ಷದಲ್ಲಿ ಏನು ಕೇಳಿದ್ದಾರೆ ಅನ್ನೋದು ವಿತ್ ಇಯರ್ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಅಂಡ್ ಅದನ್ನ ಈ ರೀತಿ ಸೆಕ್ಷನ್ ನಂಬರ್ಸ್ ಅಂಡ್ ನಂತರ ಮತ್ತೆ ಅದನ್ನ ರಿವೈಸ್ ಮಾಡಬೇಕಾದ್ರೆ ಹೈಲೈಟರ್ ಎಲ್ಲಾನು ಯೂಸ್ ಮಾಡ್ತೀನಿ. ಸೊ ದಟ್ ಅದು ನನಗೆ ಸ್ಪೆಸಿಫಿಕ್ ಆಗಿ ಕಾಣಿಸ್ಲಿ ಅಂತ. ಅಂಡ್ ಆ ಸೆಕ್ಷನ್ಸ್ ಏನು ಅದನ್ನ ಬರ್ಕೊಳ್ತೀನಿ. ನನಗೆ ನನ್ನ ಹ್ಯಾಂಡ್ ರಿಟನ್ ನೋಟ್ಸ್ ನಾನು ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಬೇರೆ ಸ್ಟೂಡೆಂಟ್ಸ್ ಇಂದ ನೋಟ್ಸ್ ಅಂತ ಆಗ್ಲಿ ಬೇರೆ ಮಟೀರಿಯಲ್ಸ್ ಅಂತ ಆಗ್ಲಿ ನನಗೆ ಹೆಚ್ಚಿಗೆ ಓದೋದಕ್ಕೆ ಅಷ್ಟೇ ಆಗುತ್ತೆ. ಅಲ್ಟಿಮೇಟ್ಲಿ ಈವನ್ ಇಫ್ ಐ ಆಮ್ ರೀಡಿಂಗ್ ಅದರ್ ನೋಟ್ಸ್ ನಾನು ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಿ ನನ್ನ ನೋಟ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವತ್ತಿಗೂ ನನಗೆ ನನ್ನ ನೋಟ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ದಟ್ ಈಸ್ ಹೌ ಮಚ್ ಇಂಪಾರ್ಟೆಂಟ್ ನಿಮಗೆ ನೋಟ್ಸ್ ಅನ್ನೋದು. ಎಲ್ಲರಿಗೂ ಒಂದೇ ಸ್ಟ್ರಾಟಜಿ ಆಗ್ಬೇಕಂತ ಇಲ್ಲ, ಬಟ್ ಯಾರಿಗೆ ನೋಟ್ಸ್ ಅನ್ನೋದು ವ್ಯಾಲ್ಯೂ ಅಂತ ಅನ್ಸುತ್ತೆ ದೆನ್ ನೀವು ಈ ರೀತಿ ನೋಟ್ಸ್ ಮಾಡ್ಕೋಬಹುದು. ಸೊ ಪ್ರಿಲಿಮ್ಸಿಗೆ ಗೊತ್ತಿದ್ದೀರಿ ಅಂದ್ರೆ ಇದು ನನ್ನ ಕರ್ನಾಟಕ ರೆಂಟ್ ಅಗ್ರಿಮೆಂಟ್ ರಿಲೇಟೆಡ್ ಮಾಡ್ಕೊಂಡು ರೆಂಟ್ ಆಕ್ಟ್ಗೆ ಮಾಡಿರುವಂತ ನೋಟ್ಸ್. ಸೊ ಕರ್ನಾಟಕ ರೆಂಟ್ ಆಕ್ಟ್ ಇದು ನನ್ನ ನಂತರ ಫೈನಲ್ ಅಂತ ಅಂದಾಗ ಇನ್ನೇನು ಎಕ್ಸಾಮ್ಗೆ ಹೋಗ್ಬೇಕು ಅದಕ್ಕೆ ಮುಂಚೆ ನಾನು ರಿವಿಷನ್ಸ್ 3-4 ರಿವಿಷನ್ಸ್ ಅನ್ನೋದು ನನಗೆ ಇದ್ದೇ ಇರುತ್ತೆ, ಮಲ್ಟಿಪಲ್ ರಿವಿಷನ್ಸ್ ಇರುತ್ತೆ. ಸೊ ಅವಾಗ ಲಾಸ್ಟ್ ಅಲ್ಲಿ ಈ ತರ ಜಸ್ಟ್ ಈ ಸೆಕ್ಷನ್ ನೋಡಿದ ತಕ್ಷಣ ನನಗೆ ಗೊತ್ತಾಗುತ್ತೆ ಸೆಕ್ಷನ್ 2 ಅಪ್ಲಿಕಬಿಲಿಟಿ ಆಫ್ ದಟ್ ಎಲ್ಲೆಲ್ಲ ಅಪ್ಲೈ ಆಗುತ್ತೆ ಅಂಡ್ ಇದರಲ್ಲಿ ಕ್ಲಾಸ್ 2 ಎಲ್ಲಿ ಅಪ್ಲೈ ಆಗೋದಿಲ್ಲ ಅಂತ ಹೇಳುತ್ತೆ. ಸೆಕ್ಷನ್ 27 ಪ್ರೊಟೆಕ್ಷನ್ ಆಫ್ ಟೆನೆಂಟ್ಸ್ ಅಗೇನ್ಸ್ಟ್ ಎವಿಕ್ಷನ್ ಇದರಲ್ಲಿ ಯಾವ್ಯಾವ ಕ್ಲಾಸಸ್ ಅಲ್ಲಿ ಏನೇನಿದೆ. ಸೊ ನನಗೆ ಒಂದು ಸಿನ್ಸ್ ಆಲ್ರೆಡಿ ಓದಿರೋದ್ರಿಂದ ಅದೊಂದು ಗ್ಲಾನ್ಸ್ ತಗೊಂಡ ತಕ್ಷಣ ನನಗೆ ಗೊತ್ತಾಗುತ್ತೆ. 28, 29, 30, 31 ಇದೆಲ್ಲ ನಮಗೆ ಇಮಿಡಿಯೇಟ್ ಅಪೋಸಿಷನ್ 60 days ಅಲ್ಲಿ ಸಿಗುತ್ತೆ. ಎಕ್ಸ್ಪ್ಲನೇಷನ್ 1 ನಲ್ಲಿ ನಾವು ಇದನ್ನ ಹೇಳಿದೀವಿ 28 ಅಲ್ಲಿ. ಸೊ ಇದನ್ನ ನೋಡಿದ ತಕ್ಷಣ ನನಗೆ ಎಲ್ಲಾನು ಮೆಮರೈಸ್ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಂದು ಆಕ್ಟಿಗೂ ನನ್ನ ಹತ್ರ ಈ ರೀತಿ ಇಂಪಾರ್ಟೆಂಟ್ ಸೆಕ್ಷನ್ಸ್ ನ ಜೊಟ್ ಡೌನ್ ಮಾಡ್ಕೊಂಡ್ರು ಅಂತ ಒಂದು ಪಾಯಿಂಟ್ ಸಹ ಇರುತ್ತೆ. ಸೊ ಇದು ನನಗೆ ಹಾರ್ಡ್ಲಿ ಒಂದು 10-15 ಪೇಜಸ್ ನ ನೋಟ್ಸ್ ವಿಚ್ ಎಕ್ಸಾಮ್ ಮುಂಚೆ ನಾನು ಫ್ಲಿಪ್ ಮಾಡ್ಕೊಂಡ್ರು ನನ್ನ ಕೆಲಸ ಡನ್. ಪ್ರಿಲಿಮ್ಸಿಗೆ ಸಫಿಶಿಯಂಟ್ ಆಗುತ್ತೆ ಇಫ್ ಯು ಆರ್ ಮೇಕಿಂಗ್ ದಿಸ್ ಕೈಂಡ್ ಆಫ್ ನೋಟ್ಸ್. ಅಂಡ್ ನೀವು ಓದ್ಬೇಕಾದಾಗ ಬೇರಾಕ್ಟನ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದನ್ನ ಯಾವ ರೀತಿ ಪ್ರೀವಿಯಸ್ ಇಯರ್ ಪೇಪರ್ಸ್ ಅಲ್ಲಿ ಕೇಳಿದ್ದಾರೆ ಅದನ್ನ ಮೆನ್ಷನ್ ಮಾಡಿಕೊಂಡು ಆ ಸೆಕ್ಷನ್ ಸ್ಪೆಸಿಫಿಕ್ ಆಗಿ ನೀವು ಅದನ್ನ
ಬರ್ಕೊಳ್ತಾ ಹೋದ್ರೆ ಆಯ್ತು 2014. ಸೊ ಇದು ನಾನು ನಿಮಗೆ ಜಸ್ಟ್ ಸ್ಯಾಂಪಲ್ಗೆ ಅಂತ ತಗೊಂಡಿರುವಂಥದ್ದು. ಸೊ ಕಂಪ್ಲೀಟ್ ನೋಟ್ಸ್ ಅನ್ನೋದು ನನಗೆ ಈ ರೀತಿ ನಾನು ರೆಡಿ ಮಾಡ್ಕೊಳ್ತೀನಿ. ಕಾನ್ಸ್ಟಿಟ್ಯೂಷನ್ ಇದು ನಮಗೆ ಶೆಡ್ಯೂಲ್ಸ್ ಇಂಪಾರ್ಟೆಂಟ್. ರ್ಯಾಂಡಮ್ ಆಗಿ ಕೇಳ್ಬೋದು ಯಾವ ಶೆಡ್ಯೂಲ್ ಏನಿದೆ ಅಂತ. 7th ಶೆಡ್ಯೂಲ್ ಏನಿದೆ, ಸೊ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕಾನ್ಕರೆಂಟ್ ಲಿಸ್ಟ್ ಬಗ್ಗೆ ಹೇಳುತ್ತೆ ಅನ್ನೋದು ಗೊತ್ತು. ಸೊ ಈ ರೀತಿ ನಮಗೆ ಸ್ಪೆಸಿಫಿಕ್ ಆಗಿ 8th ಶೆಡ್ಯೂಲ್ ಲ್ಯಾಂಗ್ವೇಜಸ್ ಹೇಳುತ್ತೆ. ಒನ್ ಲೈನ್ ಒನ್ ವರ್ಡ್ ನಾನು ಎಲ್ಲದನ್ನು ಈ ತರ ಬಿಡಿಸಿ ಬರ್ಕೊಳ್ತೀನಿ. ಸೊ ಪ್ರಿಲಿಮ್ಸ್ ಅಂತ ಅಂದಾಗ ಈ ನೋಟ್ಸ್ ನನಗೆ ವೆರಿ ಮಚ್ ಸಫಿಶಿಯಂಟ್. ಎಕ್ಸಾಮಿಗೆ ಆರಾಮಾಗಿ ನಾನು ಕ್ಲಿಯರ್ ಆಗ್ತೀನಿ. ನಂತರ ಮೇನ್ಸ್ ಅಂತ ಬಂದಾಗ, ಸೊ ಪ್ರಿಲಿಮ್ಸಿಗೆ ನೀವು ಈ ರೀತಿ ಕ್ವೆಶನ್ ಪೇಪರ್ಸ್ ಸಾಲ್ವ್ ಮಾಡೋದು ಇಂಪಾರ್ಟೆಂಟ್. ಆ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಬೇಕಾದಾಗ ನಿಮಗೆ ಇಂಪಾರ್ಟೆಂಟ್ ಸೆಕ್ಷನ್ಸ್ ಎಲ್ಲ ಗೊತ್ತಾಗುತ್ತೆ. ಡೆಫಿನೇಷನ್ ಕ್ಲಾಸಸ್ ಸಪ್ರೇಟ್ ಆಗಿ ಬರ್ಕೊಂಡಿದ್ದೀನಿ. ಸೊ ಈ ರೀತಿ ನೀವು ಪ್ರಿಲಿಮ್ಸಿಗೆ ಅಂತ ನೋಟ್ಸ್ ಬರ್ಕೊಳ್ಬಹುದು. ಮೇನ್ಸ್ ಅಂತ ಬಂದಾಗ ನನ್ನ ಪ್ರಕಾರ ಮೇನ್ಸಿಗೆ ಅಪ್ರೋಚ್ ಡಿಫ್ರೆಂಟ್ ಆಗಿರುತ್ತೆ. ಪ್ರಿಲಿಮ್ಸ್ ನ ಅಪ್ರೋಚ್ ಥ್ರೂ ಬೇರ್ ಆಕ್ಟ್, ಡೈರೆಕ್ಟ್ ಆಗಿ ನೀವು ಸೆಕ್ಷನ್ಸ್ ಅಂಡ್ ಹೆಡ್ಡಿಂಗ್ಸ್ ಅಂಡ್ ಎಸೆನ್ಷಿಯಲ್ಸ್ ಇಂಪಾರ್ಟೆಂಟ್. ಮೇನ್ಸ್ ಅಂತ ಬಂದಾಗ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್, ಕಾನ್ಸೆಪ್ಟ್ಸ್ ನಿಮಗೆ ಗೊತ್ತಿರಬೇಕು. ಎವ್ರಿ ಸೆಕ್ಷನ್, ಎವ್ರಿ ಆರ್ಟಿಕಲ್ ಏನ್ ಹೇಳ್ತಿದೆ, ಸಬ್ ಸೆಕ್ಷನ್, ಅದರಲ್ಲಿ ಏನಾದ್ರೂ ನಮಗೆ ಇನ್ನಷ್ಟು ಕೇಸ್ ಲಾಸ್ ಇದೆಯಾ, ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನನಗೆ ಈಗ ಆರ್ಟಿಕಲ್ 19 ನ ಒಂದು ಆನ್ಸರ್. ಆರ್ಟಿಕಲ್ 19 10 ಮಾರ್ಕ್ಸ್ಗೆ ಕೇಳುವಂತ ಒಂದು ಆನ್ಸರ್. ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ ಕಾನ್ಸ್ಟಿಟ್ಯೂಷನ್ 20 ಮಾರ್ಕ್ಸ್ಗೆ ಕೇಳ್ತಾರೆ. ಅದ್ರಲ್ಲಿ 10 ಮಾರ್ಕ್ಸ್ಗೆ ಸ್ಪೆಸಿಫಿಕ್ ಆಗಿ ಈ ಕ್ವೆಶನ್ ನ ಕೇಳ್ತಾರೆ. 6 ಫಂಡಮೆಂಟಲ್ ಫ್ರೀಡಮ್ಸ್ ಇದೆ, ಅದರಲ್ಲಿ ಪ್ರತಿಯೊಂದಕ್ಕೂ ನಮಗೆ ಅಗೇನ್ ರೆಸ್ಟ್ರಿಕ್ಷನ್ಸ್ ಇದೆ. 19 clause 1 ನಮಗೆ ಏನು ಫ್ರೀಡಮ್ಸ್ ಕೊಡುತ್ತೆ, ಅದಾದ ನಂತರ 19 clause 2 ಇಂದ ರೆಸ್ಟ್ರಿಕ್ಷನ್ ಶುರು ಆಗುತ್ತೆ. 19 clause 2 ಇಂದ 19 clause 6. ಅಂಡ್ ಇನ್ನೊಂದು ತುಂಬಾ ಜನ ಈ ಮಿಸ್ಟೇಕ್ ಮಾಡ್ತಾರೆ, 19(1)(a) ಇದು 19(a) ಅಂತ ಡೈರೆಕ್ಟ್ ಆಗಿ ಬರ್ಕೊಳ್ತೀವಿ. ಸೊ ನೀವು ಡೈರೆಕ್ಟ್ ನೋಟ್ಸ್ ಮಾಡ್ಬೇಕಾದಾಗ್ಲೇನೆ ಇದನ್ನ ಸರಿಯಾಗಿ ಬರ್ಕೊಳ್ತಿದ್ರೆ ಅದು ನಿಮಗೆ ಅಭ್ಯಾಸ ಆಗೋಗುತ್ತೆ. ಸೊ ಈಗ ನನ್ನ ಈ ನೋಟ್ಸ್ ಏನಿದೆ ಇದು ಆಕ್ಚುಲಿ ನಾನು ಸೆಕೆಂಡ್ ನೋಟ್ಸ್ ಮಾಡಿರೋದು. ಬಿಕಾಸ್ ಫಸ್ಟ್ ನೋಟ್ ಅಂತ ಅಂದಾಗ ನಾನು ಬೇರಾಕ್ಟ್ ಜೊತೆಗೆ ಬುಕ್ಸ್ ನ ರೆಫರ್ ಮಾಡಿ ಪಾಯಿಂಟ್ ರೀತಿ ಆನ್ಸರ್ಸ್ ನ ಬರ್ಕೊಂಡು ನಂತರ ಸಮರೈಸ್ ನನಗೆ ನಾನು ಒಂದು ಆನ್ಸರ್ ರೈಟಿಂಗ್ ಅಂತ ತಗೊಂಡಾಗ ಈ ರೀತಿ ನಾನು ಇದು ನನ್ನ ಆನ್ಸರ್ ರೈಟಿಂಗ್. ಸೊ ಆನ್ಸರ್ ಅಂತ ಅಂದಾಗ ಪ್ರಾಪರ್ ಆಗಿ ರೈಟ್ ಟು ಫ್ರೀಡಮ್ಸ್ಗೆ ಏನೇನೆಲ್ಲ ಬರೀಬೇಕಾಗುತ್ತೆ, ಒಂದು ಇಂಟ್ರೊಡಕ್ಷನ್, ಅದಾದ್ಮೇಲೆ ಏನಿದೆ, ಅಂಡ್ ಇದ್ ನಂತರ ನಾನು ಎಕ್ಸ್ಪ್ಲನೇಷನ್, ನನ್ನ ಒಂದು ರಿವಿಷನ್ಸ್ ಟೈಮ್ ಅಲ್ಲಿ ಅಗೇನ್ ಇದನ್ನ ನಾನು ಮೆನ್ಷನ್ ಮಾಡ್ಕೊಳ್ಳೋದು. ಸೊ ಇದನ್ನ ನೀವೇನು ಎಕ್ಸಾಮ್ ಅಲ್ಲಿ ಬರೀಬೇಕಂತ ಅಲ್ಲ, ಬಟ್ ದೀಸ್ ಆರ್ ದ ಪಾಯಿಂಟ್ಸ್ ವಿಚ್ ಶುಡ್ ಬಿ ರಿಟನ್. ಅಂಡ್ ಅದಾದ್ಮೇಲೆ ಇದು ನನಗೆ ಇಂಟ್ರೊಡಕ್ಷನ್. ಅಂಡ್ ಅದಾದ್ಮೇಲೆ ಬಾಡಿ ಅಂತ ಬಂದಾಗ ಕೇಸ್ ಲಾಸ್ ಇಂಪಾರ್ಟೆಂಟ್ ಇದೆ. ಸೊ ನೀವು ಪ್ರಿಪರೇಷನ್ ಸ್ಟೇಜ್ ಅಲ್ಲಿ ನೋಟ್ಸ್ ಬರೀಬೇಕಾದ್ರೆ ಈ ರೀತಿ ಹೈಲೈಟರ್, ಕಲರ್ ಪೆನ್ಸಿಲ್, ಪೆನ್ ಎಲ್ಲಾದ್ರಲ್ಲೂ ಮಾರ್ಕ್ ಮಾಡಿ ಇನ್ನಷ್ಟು ನಿಮ್ಮ ನೋಟ್ಸ್ ಅನ್ನ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡ್ಕೊಳ್ತಾ ಬರೀಬಹುದು. ಎಕ್ಸಾಮ್ ಅಲ್ಲಿ ಕಲರ್ ಪೆನ್ ಅಲ್ಲಿ ಬರೀರಿ ಅಂತ ಹೇಳೋದಿಲ್ಲ, ಬಟ್ ನೋಟ್ಸ್ ಮಾಡ್ಕೊಳ್ಬೇಕಾದ್ರೆ ಈ ತರ ಬರೆಯೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ನೀವು ಫ್ಲಿಪ್ ಮಾಡ್ಬೇಕಾದ್ರೆ, ನಿಮ್ಮ ನೋಟ್ಸ್ ನ ನೋಡ್ಬೇಕಾದ್ರೆ ಒಂದ್ಸತಿ ನೋಟ್ಸ್ ನೋಡ್ತಾ ಹೋದ್ರು ನಿಮ್ಗೆ ಅದು ಅರ್ಥ ಆಗತ್ತೆ. ನೆಕ್ಸ್ಟ್ ಈಗ ನಾನು ಸ್ಪೆಸಿಫಿಕ್ ಆಗಿ ಮತ್ತೆ ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಿಕಾಸ್ 10 ಮಾರ್ಕ್ಸ್ ಆನ್ಸರ್ ಅಂತಂದಾಗ ಅದರಲ್ಲಿ ಎಕ್ಸ್ಪ್ಲನೇಷನ್ ಬೇಕು. 19 clause 1(a) ಏನ್ ಹೇಳತ್ತೆ, ಅದರ 19 clause 2 ಅಲ್ಲಿ ರೆಸ್ಟ್ರಿಕ್ಷನ್ ಆಗಿ ಏನನ್ನ ಕೊಟ್ಟಿದ್ದಾರೆ ಇದು ನಿಮಗೆ ಗೊತ್ತಿರಲೇಬೇಕು. ಅಂಡ್ ಅದರಲ್ಲಿ ಇರುವಂತ ನಮಗೆ ಕೇಸ್ ಲಾಸ್ ಏನೇನಿದೆ ಇದು ಇಂಪಾರ್ಟೆಂಟ್. ಸೊ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ರಾಮ್ಲೀಲಾ ಮೈದಾನ್ ಒಂದು ಜಡ್ಜ್ಮೆಂಟ್ ಇಂಪಾರ್ಟೆಂಟ್. ಇದರಲ್ಲಿ ನಮಗೆ ಅಗೇನ್ ಫ್ರೀಡಮ್ ಆಫ್ ಪ್ರೆಸ್ ಬರುತ್ತೆ. ಇದರಲ್ಲೇ ನಮಗೆ ಇದು ನಮ್ಮ ರೆಸ್ಟ್ರಿಕ್ಷನ್ ಗ್ರೌಂಡ್ಸ್ ಆಗತ್ತೆ. ನ್ಯಾಷನಲ್ ಆಂಥಮ್ ಕೇಸ್, ಬಿಜಾಯ್ ಮ್ಯಾನ್ಯುಯಲ್ ಕೇಸು ಸಹ ಇನ್ಕ್ಲೂಡ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಅಂತ ಏನೇನಿದೆ ಅದನ್ನ ಸ್ಪೆಷಲಿ ಕಾನ್ಸ್ಟಿಟ್ಯೂಷನ್ ಅಂತ ಅಂದಾಗ ಆ ಕೇಸ್ ಲಾಸ್ ಮೆನ್ಷನ್ ಮಾಡಲೇಬೇಕು. 19 clause 2 ಅಲ್ಲಿರುವಂತ ಈ ರೆಸ್ಟ್ರಿಕ್ಷನ್ಸ್ ಮೆನ್ಷನ್ ಮಾಡಲೇಬೇಕು. ಬಿಕಾಸ್ ಈ ರೆಸ್ಟ್ರಿಕ್ಷನ್ಸ್ ನ ನಮಗೆ ಯಾವುದೇ ಫ್ರೀಡಮ್ ಅಬ್ಸಲ್ಯೂಟ್ ನೇಚರ್ ಅಲ್ಲಿ ಇಲ್ಲ. ಸೊ ಎವ್ರಿಥಿಂಗ್ ಹ್ಯಾಸ್ ಅ ರೀಸನಬಲ್ ರೆಸ್ಟ್ರಿಕ್ಷನ್. ಆ ರೆಸ್ಟ್ರಿಕ್ಷನ್ ಏನು, ಅಂಡ್ ಎಲ್ಲದಕ್ಕೂ ಬೇರೆ ಬೇರೆ ರೆಸ್ಟ್ರಿಕ್ಷನ್ಸ್ ಇದೆ. ಸೊ ಅಕಾರ್ಡಿಂಗ್ಲಿ ನಾವು ಅದನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಇದು ನನ್ನ ಏನು ಮೇನ್ಸ್ಗೆ ನಾನು ಪ್ರಿಪೇರ್ ಮಾಡ್ಕೊಂಡಿರುವಂತ ನೋಟ್ಸ್. ಸೊ ನಾನೀಗ ಆನ್ಸರ್ ರೈಟಿಂಗ್ ಅಂತ ಅಂದಾಗ ಆಲ್ಮೋಸ್ಟ್ ಒಂದು ಈ ಸ್ಪೆಸಿಫಿಕ್ ಆನ್ಸರ್ ನನಗೆ 5-6 ಪೇಜಸ್ಗೆ ಬರ್ದಿದ್ದೀನಿ. 5-6 ಪೇಜಸ್ ಅಂತ ಅಂದಾಗ ಆಲ್ಮೋಸ್ಟ್ ಆ ಆನ್ಸರ್ ಏನೇನೆಲ್ಲ ಪಾಯಿಂಟ್ ಬರೀಬಹುದು ಪ್ರತಿಯೊಂದು ನಾನು ಇನ್ಕ್ಲೂಡ್ ಮಾಡಿ ಸ್ಟ್ರಕ್ಚರ್ ಮಾಡಿದ್ದೀನಿ. ಎಕ್ಸಾಮಿಗೆ ಅಂತ ಅಂದಾಗ 10 ಮಾರ್ಕ್ಸ್ ಆನ್ಸರ್ ಅಟ್ಲೀಸ್ಟ್ 3 ಪೇಜಸ್ ಬೇಕೇ ಬೇಕು ಆನ್ಸರ್ ರೈಟಿಂಗ್ ಅಲ್ಲಿ. ಅಂಡ್ ಎಕ್ಸಾಮ್ ಅಲ್ಲಿ ಗಿವನ್ ಟೈಮ್ ಮ್ಯಾಟರ್ ಆಗತ್ತೆ. 3 hours ಅಲ್ಲಿ ನೀವು ಆನ್ಸರ್ ಇನ್ಕ್ಲೂಡ್ ಮಾಡಬೇಕು ಅಂತಂದ್ರೆ ಆದಷ್ಟು ಬೇಗ ಕ್ರಿಸ್ಪ್ ಆಗಿ ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು. ಈಗ ಈ ಆನ್ಸರ್ ಬರೋದ್ಮೇಲೆ ಇಲ್ಲಿಗೆ ಸ್ಟಾಪ್ ಆಗತ್ತೆ ಅಂತ ಅಲ್ಲ. ನೆಕ್ಸ್ಟ್ ಫರ್ದರ್ ರಿವಿಷನ್ಸ್ ಅಂತ ಬಂದಾಗ ನಾನು ಮಾಕ್ ಟೆಸ್ಟ್ ಅಂತ ಎಲ್ಲ ತಗೊಂಡಾಗ ಏನಾಗುತ್ತೆ
ಅಗೇನ್ ಕ್ಲಾಸಲ್ಲಿ ಮಾಕ್ ಟೆಸ್ಟ್ ಕೊಟ್ಟಾಗ್ಲೂ ನಾನು ಸಹ ಸಮ್ಟೈಮ್ಸ್ ಆನ್ಸರ್ ಬರಿತೀನಿ, ಸ್ಟೂಡೆಂಟ್ಸ್ ಬರಿಬೇಕಾದಾಗ ಸೈಮಲ್ಟೇನಿಯಸ್ಲಿ, ಸೊ ದಟ್ ಮತ್ತೆ ನಾನು ಆನ್ಸರ್ನ ಸ್ಟೂಡೆಂಟ್ಸ್ಗೆ ಶೇರ್ ಮಾಡೋದಕ್ಕೆ. ಸೊ ಅವಾಗ ಈ ಆನ್ಸರ್ ಇನ್ನಷ್ಟು ರಿಫೈನ್ ಆಗಿ, ಇನ್ನಷ್ಟು ಶಾರ್ಟ್ ಆಗಿ, ಕ್ರಿಸ್ಪ್ ಆಗಿನೂ ಸಹ ಇರುತ್ತೆ. ಅದು ಹೇಗೆ ಬಂತು? ವಿತ್ ಪ್ರಾಕ್ಟಿಸ್. ಅಂಡ್ ಪ್ರಾಕ್ಟಿಸ್ ಇವತ್ತಿಂದ ಅಲ್ಲ, ಪ್ರಾಕ್ಟಿಸ್ ನಾವು ಡೈಲಿ ಬರಿಬೇಕಾಗತ್ತೆ. ಡೈಲಿ ಒಂದು ಟಾಪಿಕ್ ಅಂತ ಈ ವರ್ಷ 2025 ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂತ ಸ್ಟೂಡೆಂಟ್, ನೀವು ಇವತ್ತಿಂದಾನು, ಸಿನ್ಸ್ ನಿಮಗೆ ಟೈಮ್ ಸಿಗ್ತಿದೆ, ಇದು ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ಗೋಸ್ಕರ ಏನ್ ಕಾಯ್ತಿದೀವಿ, ಇಲ್ಲಿ ಟೈಮ್ ವೇಸ್ಟ್ ಆಗ್ತಿದೆ, ಏನ್ ಮಾಡೋದು ಅಂತ ಯೋಚನೆ ಮಾಡೋದನ್ನ ಬಿಟ್ಟು ಮೇನ್ಸ್ಗೆ ನಿಮ್ಮ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿ. ಅಂಡ್ ಮೇನ್ಸ್ ಪ್ರಿಪರೇಷನ್ ಈ ರೀತಿ ಆಗಿರಬೇಕು. ಸೊ ನಿಮ್ಮ ನೋಟ್ಸ್ ಬರೆಯೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ನೀವು ನೋಟ್ಸ್ ಮಾಡ್ಕೊಳ್ತಿದ್ದೀರಿ ಈಗ್ಲಿಂದ ಅಂತ ಅಂದ್ರೆ 100% ನಿಮ್ಮ ಮೇನ್ಸ್ ನೀವು ಆರಾಮಾಗಿ ಕ್ಲಿಯರ್ ಮಾಡಬಹುದು. ಅಂಡ್ ಒನ್ಸ್ ಯು ಹ್ಯಾವ್ ಗಾನ್ ಥ್ರೂ ಆಲ್ ದ ಟಾಪಿಕ್ಸ್, ಪ್ರತಿಯೊಂದು ಟಾಪಿಕ್ ಇಂಪಾರ್ಟೆಂಟ್, ಪ್ರತಿಯೊಂದು ಟಾಪಿಕ್ ಮೇಜರ್ ಎಲ್ಲ ಟಾಪಿಕ್ಸ್ಗೂ ನೀವು ನೋಟ್ಸ್ ಮಾಡ್ಕೋಬೇಕು. ಆ ನೋಟ್ಸ್ನ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಕೂಡ ಸಹ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಡೆಫಿನೆಟ್ಲಿ ಯಾರಿಗೂ ಸಹ ಇವತ್ತು ಓದಿದ್ದು ನೆಕ್ಸ್ಟ್ ಇಯರ್ ಎಕ್ಸಾಮ್ ಬರೋ ತನಕನೂ ನೆನಪಿರತ್ತೆ ಅಂತ ಸಾಧ್ಯ ಇಲ್ಲ. ಆದ್ರೆ ನೀವು ಅದನ್ನ ಬರೆದು ಪ್ರತಿ ಬಾರಿ ಅದನ್ನ ರಿವೈಸ್ ಮಾಡ್ತೀರಿ, ಪ್ರತಿ 15 ದಿನಕ್ಕೆ ಒಂದ್ಸತಿ, ಮಂತ್ಲಿ ಒನ್ಸ್ ಮತ್ತೆ ನಾನು ಕಾನ್ಸ್ಟಿಟ್ಯೂಷನ್ ರಿಫರ್ ಮಾಡ್ತೀನಿ, ಮಂತ್ಲಿ ಒನ್ಸ್ ನಾನು ಕಾನ್ಸ್ಟಿಟ್ಯೂಷನ್ ರಿವೈಸ್ ಮಾಡ್ತೀನಿ, ಇಲ್ಲ ಈ ಏನು ಪ್ಲಾನ್ ಮಾಡಿಕೊಂಡು, ಬಿಕಾಸ್ ಪ್ರಿಲಿಮ್ಸ್ ಮೇನ್ಸ್ ಈಕ್ವಲಿ ಇಂಪಾರ್ಟೆಂಟ್. ಅಂಡ್ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಕ್ಲಿಯರ್ ಆದ್ರೇನೆ ಜಡ್ಜ್ ಆಗೋದು, ಬರೀ ಪ್ರಿಲಿಮ್ಸ್ ಕ್ಲಿಯರ್ ಆಗಿದ ತಕ್ಷಣ ನಾವೇನು ಜಡ್ಜ್ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲಾ ಸ್ಟೇಜಸ್ಸಿಗೂ ಬೇಕಾಗಿರೋ ರೀತಿ, ಯಾವ ಸ್ಟೇಜ್ ಯಾವ ರೀತಿ ಕೇಳುತ್ತೆ ಆ ರೀತಿ ನೀವು ಕೌಂಟರ್ ಮಾಡಬೇಕಾಗತ್ತೆ, ಅದನ್ನ ಕೇಟರ್ ಮಾಡಬೇಕಾಗುತ್ತೆ. ಪ್ರಿಲಿಮ್ಸಿಗೆ ಪಾಯಿಂಟರ್ ರೀತಿ ನೋಟ್ಸ್ ಮಾಡ್ಕೊಳ್ಳಿ, ಮೇನ್ಸಿಗೆ ಆನ್ಸರ್ ರೈಟಿಂಗ್ ಫಾರ್ಮ್ಯಾಟ್ ಅಲ್ಲಿ ನೋಟ್ಸ್ ಮಾಡಿಕೊಂಡು ನೀವು ಪ್ರಿಪೇರ್ ಆಗಬೇಕಾಗತ್ತೆ. ಅಂಡ್ ಎವ್ರಿ ಮಂತ್ ನಾನು ಒಂದ್ಸತಿ ಕಾನ್ಸ್ಟಿಟ್ಯೂಷನ್ ರಿವೈಸ್ ಮಾಡ್ತೀನಿ, ಎವ್ರಿ ಮಂತ್ ನಾನು ಒಂದ್ಸತಿ CPC ರಿವೈಸ್ ಮಾಡ್ತೀನಿ. ಈ ತರ ಪೀರಿಯಾಡಿಕಲಿ ರಿವಿಷನ್ ಮಾಡೋದ್ರಿಂದ ಎಕ್ಸಾಮ್ ಯಾವಾಗ್ಲಾದ್ರೂ ಬರಲಿ ನೀವು ರೆಡಿ ಆಗಿರ್ತೀರಿ. ಇದು ಪ್ರೊಸೀಜರ್ ಬರೀ ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಂತ ಅಲ್ಲ, ಕಾಲೇಜಲ್ಲಿ ಇದ್ದೀರಿ ಅಂದ್ರೆ ಇವತ್ತಿಂದಾನೇ ಶುರು ಮಾಡಿ, ನಿಮಗೆ 100% ಹೆಲ್ಪ್ ಮಾಡುತ್ತೆ ನಿಮ್ಮ ಕಾಲೇಜಲ್ಲೂ ಸಹ ಬೆಸ್ಟ್ ಸ್ಕೋರ್ ಮಾಡೋದಕ್ಕೆ. ಟಾಪರ್ ಆಗಿರಬಹುದು, ಗೋಲ್ಡ್ ಮೆಡಲ್ ಆಗಿರಬಹುದು, ಪ್ರತಿಯೊಂದಕ್ಕೂ ಸಹ ನಿಮಗೆ ಈ ನೋಟ್ಸ್ ಮೇಕಿಂಗ್ ಸ್ಟ್ರಾಟಜಿ ಹೆಲ್ಪ್ ಮಾಡುತ್ತೆ. ನೋಟ್ಸ್ ಮೇಕಿಂಗ್ ಅನ್ನೋದು ತುಂಬಾ ಜನರಿಗೆ ಬರ್ಡನ್ ಅನ್ಸುತ್ತೆ, ಯಾರು ಬರೀತಾರೆ ಅಂತ, ಬಟ್ ಬರ್ದಂತ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ ಅದರ ವ್ಯಾಲ್ಯೂ ಏನು ಅಂತ. ಸೊ ಟ್ರಸ್ಟ್ ಮೀ, ನಾನು ನನ್ನ ಇದು ಪ್ರಿಪರೇಷನ್, ನನ್ನ ಸ್ವಂತ ಹ್ಯಾಂಡ್ ರಿಟನ್ ನೋಟ್ಸ್. ಸೊ ಈ ರೀತಿ ನೀವು ನಿಮ್ಮ ನೋಟ್ಸ್ ಅನ್ನ ಮಾಡ್ಕೋಬಹುದು ಅಂಡ್ ನಿಮಗೆ ಅದು 100% ಹೆಲ್ಪ್ ಆಗುತ್ತೆ. ಇವತ್ತಿಗೂ ಕ್ಲಾಸಸ್ಗೆ ತಗೋಬೇಕು ಅಂತಂದ್ರೂ ಸಹ ನನಗೆ ನನ್ನ ನೋಟ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ಒಂದು ಪರ್ಸನಲ್ ಸ್ಟ್ರಾಟಜಿ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಮಾಡಿದಂತ ವಿಡಿಯೋ. ನಿಮ್ಗೆ ಹೆಲ್ಪ್ ಆಗಿದೆ ಅಂತಂದ್ರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ಹೇಳಿ, ಸೀರಿಯಸ್ ಪ್ರಿಪರೇಷನ್ ಅಂತ ಅಂದ್ರೆ ಈ ರೀತಿ ನೋಟ್ಸ್ ಮಾಡ್ಕೊಂಡು ಓದ್ಬೇಕಾಗತ್ತೆ. ಬರೀ ಬೈ ಹಾರ್ಟ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಅಂಡ್ ನಿಮ್ಮ ಹತ್ರ ಇರತ್ತಿ ನಿಮ್ಮ ನೋಟ್ಸ್ ಇದೆ ಅಂತಂದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿ ಇರುವಂತ ಯಾವುದೇ ಬೇರೆ ರಿಲಯಬಲ್ ಅನ್ರಿಲಯಬಲ್ ಸೋರ್ಸ್ನ ಅಗತ್ಯ ಇಲ್ಲ. ಫಸ್ಟ್ ಥಿಂಗ್, ಬಿ ಸೆಲ್ಫ್ ಸಫಿಶಿಯಂಟ್. ದಟ್ ನಿಮ್ಮ ಬೇರಾಕ್ಟ್ ಓದೋದು ಕಲ್ತ್ಕೊಳ್ಳಿ. ಅಂಡ್ ಬೇರಾಕ್ಟ್ ಓದ್ತಿದ್ದೀರಿ ಅಂಡ್ ಸ್ವಾತಿ ಲಾ ಅಕಾಡೆಮಿಯಲ್ಲಿ ನಿಮಗೆ 100% ಬೇರಾಕ್ಟ್ ಇಂದಾನೇ ಪಾಠ ಮಾಡೋದು. ಯು ಕ್ಯಾನ್ ವಿಸಿಟ್ ಅವರ್ ವೆಬ್ಸೈಟ್, ಯಾವುದೇ ಕ್ಲಾಸ್ ನೋಡಬಹುದು ನೀವು. ಎಲ್ಲಾ ಕ್ಲಾಸಸ್ ಬೇರಾಕ್ಟ್ ಇಂದಾನೇ ಹೇಳ್ಕೊಡೋದು, ಎಲ್ಲಾ ಸಬ್ಜೆಕ್ಟ್ಸ್ಗೂ ಸಹ. ಕರ್ನಾಟಕ ರೆಂಟ್ ಆಕ್ಟ್ ಆಗಲಿ, ಕಾಂಟ್ರಾಕ್ಟ್, CPC, CRPC, IPC ಎಲ್ಲಾನು ಸಹ, BNSS, BSA ಪ್ರತಿಯೊಂದು ಥ್ರೂ ಬೇರಾಕ್ಟ್. ಬಿಕಾಸ್ ಬೇರಾಕ್ಟ್ ಇಲ್ಲದೆ ಜಡ್ಜ್ ಆಗೋದಿಕ್ ಸಾಧ್ಯ ಇಲ್ಲ. ನೀವು ಜಡ್ಜ್ ಆದ್ಮೇಲೂ ನಿಮಗೆ ಅದೇ ಬೇರಾಕ್ಟ್ ಅನ್ನೇ ನೀವು ಇಂಟರ್ಪ್ರೆಟ್ ಮಾಡೋದು. ಸೊ ನಿಮಗೆ ಬೇರಾಕ್ಟ್ ನ ನಾಲೆಜ್ ಇರಲೇಬೇಕು. ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಬೇರಾಕ್ಟ್ ಅಂಡ್ ಓದೋದನ್ನ ಶುರು ಮಾಡಿ. ಸೊ ಅಗೇನ್, ನಿಮಗೆ ಸ್ವಾತಿ ಲಾ ಅಕಾಡೆಮಿಗೆ ಇಂಟ್ರೆಸ್ಟ್ ಇದೆ, ನೀವು ಜಡ್ಜ್ ಆಗಬೇಕು ಅಂತ ಇದ್ದೀರಿ ಅಂತಂದ್ರೆ ನಿಮಗೆ 100% ಥ್ರೂ ಮೈ ನನ್ನ ಒಂದು ಗೈಡೆನ್ಸ್ ಅಲ್ಲಿ, ನನ್ನ ಒಂದು ಕ್ಲಾಸ್ ಕಂಪ್ಲೀಟ್ ಸ್ಟೂಡೆಂಟ್ಸ್ ನ ಒಂದು ಕಾಂಪಿಟೇಷನ್ ಸ್ಪೆಸಿಫಿಕ್ ಆಗಿ ರೆಡಿ ಆಗ್ತದೆ. ಈ ಅದರಲ್ಲಿ ನೀವು ಪ್ರಿಪೇರ್ ಆಗೋದಕ್ಕೆ 9650849915 ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಳಿ. ನೋಟ್ಸ್ ಮೇಕಿಂಗ್ ರೀತಿ ನಿಮ್ದೆ ಯಾವ್ದಾದ್ರು ಬೇರೆ ಸ್ಟ್ರಾಟಜಿ ಅಂತ ಇದೆ ಅಂತಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಶೇರ್, ಕಮೆಂಟ್ಸ್ ಅಲ್ಲಿ ಬರೆದು ತಿಳಿಸಿ. ನಮಗೆ ಖುಷಿ ಆಗುತ್ತೆ ಓದೋದಕ್ಕೆ ಕಮೆಂಟ್ಸ್. ಅಂಡ್ ಇದೇ ರೀತಿ ಇನ್ನಷ್ಟು ಏನಾದ್ರು ಡೆಡಿಕೇಟೆಡ್ ವಿಡಿಯೋಸ್ ನೋಡ್ಬೇಕು ಅಂತಂದ್ರೆ
ಕಮೆಂಟ್ ಮಾಡಿ, ನಾನು ಅದನ್ನು ನಿಮಗೆ ತಲುಪಿಸ್ತೀನಿ. ಸೊ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಈ ವಿಡಿಯೋ ಸ್ಪೆಸಿಫಿಕ್ ಆಗಿ ನೋಟ್ಸ್ ಮೇಕಿಂಗ್, ನನ್ನ ಒಂದು ಪರ್ಸನಲ್ ಸ್ಟ್ರಾಟಜಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಖುಷಿ ಆಯಿತು. ಥ್ಯಾಂಕ್ ಯು.